ಬೆಂಗಳೂರಿನಲ್ಲಿ ಜೀವ ಜಲಕ್ಕಾಗಿ ಪರದಾಟವನ್ನ ಮಾಡ್ತಾ ಇರೋದೇನು ಹೊಸದಲ್ಲ. ಈಗ ಎಲ್ಲರೂ ಕೂಡ ಪರಿತಪಿಸ್ತಾ ಇದ್ದಾರೆ. ನೀರಿಲ್ಲದೆ ಆರ್ಒ ಪ್ಲಾಂಟ್ ಸ್ಥಗಿತದ ಬಗ್ಗೆ ವರದಿಯನ್ನ ಮಾಡಲಾಗಿತ್ತು ಪಬ್ಲಿಕ್ ಟಿವಿ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ ಜಲಮಂಡಳಿ ಎಚ್ಚೆತ್ತುಕೊಳ್ತಾ ಇದೆ. ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ನೀರು ಪೂರೈಕೆಯನ್ನ ಮಾಡ್ತಾ ಇದೆ. ವಿಜಯನಗರ, ಕೆಂಗೇರಿ, ರಾಜಗೋಪಾಲನಗರ ಸೇರಿ ಹಲವೆಡೆ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್. ನೀರೇ ಇಲ್ಲ ಅಂದಮೇಲೆ ಆರ್ಒ ಪ್ಲಾಂಟ್ಗಳನ್ನು ಓಪನ್ ಮಾಡಿ ಏನು ಮಾಡ್ತಾರೆ ಅವರು? ಹಾಗಾಗಿ ಬೋರ್ವೆಲ್ ಮೂಲಕವಾಗಿಯೇ ಬರಬೇಕಾಗಿರುವಂಥ ನೀರು ಅವುಗಳನ್ನು ಈಗ ಕ್ಲೋಸ್ ಮಾಡಿದ್ದಾರೆ. ಅದರ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನು ಮಾಡಿತ್ತು, ಏನಾಯಿತು ಏನಿಲ್ಲ ಅಂತ ಹೇಳಿ. ಅದಕ್ಕೆ ಅಲ್ಟರ್ನೇಟಿವ್ ಏನಾದರೂ ಮಾಡಬೇಕಲ್ಲ, ಬಾಗಿಲು ಹಾಕ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ವಿಜಯನಗರ, ಕೆಂಗೇರಿ, ರಾಜಗೋಪಾಲನಗರ ಸೇರಿ ಹಲವೆಡೆ ಈಗ ಜಲಮಂಡಳಿ ನೀರು ಪೂರೈಕೆಯನ್ನು ಮಾಡ್ತಾ ಇದೆ.